ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಕುಟುಂಬದ ಮೇಲಿನ ಲೋಕಾಯುಕ್ತ ತನಿಖೆ ವಿಚಾರಣೆಗೆ ಈ ಹಿಂದಿನ ಎಡಿಸಿ ಹಾಗೂ ಮೂಡ ಆಯುಕ್ತರಾಗಿದ್ದ ಪಾಲಯ್ಯ ಅವರು ಎರಡನೇ ಬಾರಿಗೆ ಇಂದು ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಟಪಾಲಿನ ಮೂಲಕ ಮನವಿ ನೀಡಿದ್ರು, ಆಗ ನಾನೇ ಮೂಡದ ಆಯುಕ್ತನಾಗಿದ್ದೆ ಎಂದಿದ್ದಾರೆ. ಇಂದು ಎರಡನೇ ಬಾರಿ ಮಾಹಿತಿ ಪಡೆಯಲು ಕರೆದಿದ್ರು, ಆ ಹಿನ್ನೆಲೆ ಬಂದಿದೆ. ಮೊದಲ ಬಾರಿ ಜಮೀನಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದಿದ್ರು, ಆಗ ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಯಾಗಿದ್ದೆ. ಈಗ ಮೂಡಾಗೆ ಸಂಬಂಧಪಟ್ಟ ಮಾಹಿತಿ ಪಡೆಯಲು ಕರೆದಿದ್ರು, ಎಲ್ಲ ಮಾಹಿತಿ ನೀಡಿದ್ದೇನೆ, ಮತ್ತೆ ಕರೆದ್ರೆ ಬರ್ತೀನಿ. ಒಬ್ಬ ಅಧಿಕಾರಿಯಾಗಿ ತನಿಖಾ ಸಂಸ್ಥೆಗೆ ಮಾಹಿತಿ ನೀಡೋದು ನನ್ನ ಜವಾಬ್ದಾರಿ ಎಂದಿದ್ದಾರೆ. ಎರಡನೇ ಬಾರಿ ಗೊತ್ತಿದ್ದೀರಾ, ಏನು ವಿಚಾರ ಸರ್? ಇವತ್ತು ನಾನು ಹಿಂದೆ ಒಂದ್ಸಲ DC ಆಫೀಸಲ್ಲಿ ಇತ್ತಲ್ಲ ಕೆಲಸ ಮಾಡಿದ್ದೆ, HQ ಅಂತ ಕೆಲಸ ಮಾಡಿದ್ದೆ, ಅದಕ್ಕೆ ಬಂದಿದ್ದೆ. ಇವತ್ತು ಮೂಡಾದಲ್ಲಿ ಮತ್ತೆ 13ರಿಂದ 15 ಇದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಿದ್ವಿ. ಮೂಡಾದಲ್ಲಿ ಕೆಲವೆಲ್ಲ ಮಾಹಿತಿ ಅವ್ರಿಗೆ ಬೇಕಾಗಿತ್ತು, ಆ ಮಾಹಿತಿ ಇವತ್ತು ಬಂದಿದ್ದೀನಿ. ಅವ್ರು ಕೇಳಿದ ಮಾಹಿತಿಯನ್ನು ಅವ್ರು ಏನೇನು ಕೇಳಿದಾರೋ ಅದನ್ನೆಲ್ಲ ನಾವು ಗೊತ್ತಿರೋದನ್ನೆಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಅಷ್ಟು ಕೊಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಾಕ್ಷಿ ಥರ ಅಥವಾ ತಮ್ಮ ಮಾಹಿತಿಗಳನ್ನ ತಗೋತಾರೆ ಅಲ್ಲ, ನಾನು ಒಬ್ಬ ಆಫೀಸರ್ ಆಗಿ ಅಧಿಕಾರಿಯಾಗಿ ನಾನು ಅವ್ರಿಗೆ ಮಾಹಿತಿ ಬೇಕಾಗಿರುತ್ತೆ. ಆ ಫೈಲ್ಸಲ್ಲೆಲ್ಲ ನಮ್ಮ ಸಹಿಗಳು ಎಲ್ಲ ಇರೋದ್ರಿಂದ ಒಬ್ಬ ಅಧಿಕಾರಿಯಾಗಿ ನಾನು ಅವ್ರಿಗೇನು ಮಾಹಿತಿ ಕೊಡಬೇಕೋ ಅದನ್ನೆಲ್ಲವನ್ನು ಕೊಡ್ತೀನಿ. ಜನರಲ್ ಆಗಿ ಮಾಹಿತಿ ಕೊಡ್ತಾರೆ, ಎಲ್ಲರನ್ನೂ ಕರೆದಂಗೆ ಎಲ್ಲ ಅಧಿಕಾರಿಗಳು ಕರೆದಂಗೆ ನಮಗೂ ಕರೆದಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರೇನು ಮಾಹಿತಿ ಅಧಿಕಾರಿಯಾಗಿ ಅವ್ರು ಏನೇನು ಮಾಹಿತಿ ಬೇಕಾಗಿತ್ತೋ ಆ ಅಧಿಕಾರಿ ಮಾಹಿತಿಯನ್ನು ಅಲ್ಲಿ ಕೊಡ್ತೀವಿ. ಎರಡೆರಡು ಬಾರಿ ಕರೆದ್ರಲ್ಲ ಅಂತ ಅಂದರೆ ಒಂದು ಸಲ DC ಆಫೀಸಲ್ಲಿ HQ ಅಂತ ಇದ್ದೆ ನಾನು, ಆವಾಗ ಅವತ್ತು ಆ ಡೇಟಲ್ಲಿ ಅದು ಕೊಟ್ಟಿದ್ದೆ. ಇವತ್ತು ಅದು ಕನ್ವರ್ಷನ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಡಿತ ಇತ್ತಲ್ಲ, ನಾನು HQ ಇದ್ದೆ, ಕುಮಾರ್ ನಾಯಕ್ ಸಾಹೇಬರು DC ಇದ್ದರು, ಆವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟೆ. ಈ ದಿನಾಂಕ ಮೂಡಾದಲ್ಲಿ ನಾನು ಕಮಿಷನರ್ ಇದ್ನಲ್ಲ, ಆ ಸಂದರ್ಭದಲ್ಲಿ ಆ ಕಡತದ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರು ಕರೆದಿದ್ದಾರೆ. ಅವರು ಅವ್ರ ಅರ್ಜಿಯನ್ನು ಕೊಟ್ಟಿದ್ದಾರೆ, ಟಪಾಲಲ್ಲಿ ಕೊಟ್ಟಿದ್ದಾರಲ್ಲ, ನನ್ನ ಅವಧಿಯಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೆ. ಗೊತ್ತಿಲ್ಲ, ಅದು ನಿಮ್ಮ ಪೀರಿಯಡಲ್ಲಿ ಇತ್ತು, ನೀವು ಹೆಂಗೆ ಏನು ಅಂತ ಕೇಳಿದ್ರು, ಅವ್ರು ಕೇಳಿದ ಮಾಹಿತಿ ನಾನು ಕೊಟ್ಟಿದ್ದೆ. ಏನು ಹೇಳಿಲ್ಲ. ಥ್ಯಾಂಕ್ ಯು. ಬರ್ತೀವಿ ನಾವು ಅಧಿಕಾರಿಗಳು, ಅವ್ರು ಎಷ್ಟು ಸಲ ಕರೆದ್ರೂ ಬರಲೇಬೇಕು, ನಾವು ಬರ್ತೀವಿ, ಸಹಕರಿಸ್ತೀವಿ. ಇಡೀ ಆಗಲೇ ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಪ್ರೊಸೀಜರ್ ಹೇಳಿದ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.